ದಳಪತಿಯ ವಿಷಕಾರಿ ಹೇಳಿಕೆಗೆ ಡಿ.ಕೆ. ಸುರೇಶ್ ಅವರು ಕೆಂಡ ಕಾರಿದ್ದಾರೆ. ನಾವು ಯಾರಿಗೂ ವಿಷ ಹಾಕುವವರಲ್ಲ, ನಾವು ಎಲ್ಲರಿಗೂ ಕೂಡ ಒಳ್ಳೆಯದನ್ನ ಬಯಸುವವರು. ಅವರ ಆರೋಗ್ಯ ಚೆನ್ನಾಗಿಲ್ಲ ಅಂತ ಆಸ್ಪತ್ರೆಗೆ ಹೋಗ್ತಿದ್ದಾರೆ, ಬೇಗ ಗುಣಮುಖರಾಗ್ಲಿ ಅಂತ ಪ್ರಾರ್ಥಿಸ್ತಿದ್ದೀನಿ ಅಂತ ಒಂದು ಟಾಂಗ್ ಕೊಟ್ಟಿದ್ದಾರೆ. ಯಾರಿಗೂ ವಿಷ ಹಾಕುವಂಥವನಲ್ಲ, ಎಲ್ರಿಗೂ ಒಳ್ಳೆಯದನ್ನು ಬಯಸ್ತಕ್ಕಂಥವನು. ಕುಮಾರಸ್ವಾಮಿ ಅವ್ರಿಗೂ ಒಳ್ಳೆಯದನ್ನು ಬಯಸ್ತಕ್ಕಂಥದ್ದು. ಅವರು ಆರೋಗ್ಯಕ್ಕೆ ತಪಾಸಣೆಗೆ ಆಪರೇಷನ್ಗೆ ಹೋಗ್ತಾ ಇದ್ದಾರೆ, ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ನಾನು ಯಾರಿಗೂ ವಿಷ ಹಾಕುವಂಥವನಲ್ಲ, ಎಲ್ರಿಗೂ ಒಳ್ಳೆಯದನ್ನು ಬಯಸ್ತಕ್ಕಂಥವನು. ಕುಮಾರಸ್ವಾಮಿ ಅವ್ರಿಗೂ ಒಳ್ಳೆಯದನ್ನು ಬಯಸ್ತಕ್ಕಂಥದ್ದು. ಅವರು ಆರೋಗ್ಯಕ್ಕೆ ತಪಾಸಣೆಗೆ ಆಪರೇಷನ್ಗೆ ಹೋಗ್ತಾ ಇದ್ದಾರೆ, ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಗೊತ್ತಿಲ್ಲ ಡಿ.ಕೆ. ಸುರೇಶ್ ಅವರು ಹೇಳಿಕೆ ಟಾಂಗ್ ಹೆಂಗಾಗತ್ತೆ. ಪಾಪ ಕನಿಕರ ಇಟ್ಕೊಂಡು ಹೇಳಿರ್ಬೋದು, ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡು ಹೇಳಿರ್ಬೋದು. ಕಾರಣ ಯುದ್ಧ ಮಾಡಬೇಕು ಅಂತಂದರೆ ಎದುರಾಳಿಗಳು ಚೆನ್ನಾಗಿದ್ದಾಗಲೇ ಯುದ್ಧ ಮಾಡೋಕ್ಕಾಗತ್ತೆ, ಇಲ್ಲದೇ ಇದ್ರೆ ಯುದ್ಧ ಇಲ್ಲ ಆಗತ್ತೆ. ಬಟ್ ಅಟ್ಯಾಕಿಂಗ್ ನೇಚರ್ ಇಲ್ಲಿ ಕಾಣಿಸ್ತಿಲ್ವಲ್ಲ, ಮಾರ್ಮಿಕವಾಗಿ ಮಾತಾಡ್ತಾರೆ. ಆರೋಗ್ಯದ ವಿಚಾರದಲ್ಲಿ ನಮ್ಮ ರಾಜ್ಯದಲ್ಲಿ ಮಾತ್ರ ನಮ್ಮ ರಾಜಕಾರಣಿಗಳು ಯಾವುದೇ ಎದುರಾಳಿಗಳಿರಲಿ ಯಾರೇ ಇರಲಿ ಅವ್ರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯಗಳನ್ನು ಇಟ್ಕೊಳ್ತಾರೆ. ಹೋಗಿ ಭೇಟಿ ಆಗೋದಿರ್ಬೋದು. ಯಡಿಯೂರಪ್ಪನವ್ರಿಗೆ ಹುಷಾರಿಲ್ದಾಗ ಸಿದ್ದರಾಮಯ್ಯನವ್ರು ಹೋಗಿದ್ದಾರೆ, ಸಿದ್ದರಾಮಯ್ಯವ್ರಿಗೆ ಹುಷಾರಿಲ್ದಾಗ ಯಡಿಯೂರಪ್ಪನವ್ರು ಹೋಗಿದ್ದಾರೆ. ಇಟ್ಸ್ ಅ ಗುಡ್ ಥಿಂಗ್ ಇನ್ ಅವರ್ ಪೊಲಿಟಿಷಿಯನ್ಸ್ ಅಂತ ಅನಿಸುತ್ತೆ. ನನ್ನ ರಾಜಕೀಯ ವರದಿಗಾರರಾಗಿರುವಂಥ ಸುಖೇಶ್ ನನ್ನೊಂದಿಗೆ ಈಗ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ವಾರ್ ಬಿಟ್ವೀನ್ ಡಿ.ಕೆ. ಶಿವಕುಮಾರ್ ಅಥವಾ ಡಿ.ಕೆ. ಬ್ರದರ್ಸ್ ವರ್ಸಸ್ ಕುಮಾರಸ್ವಾಮಿ ಅಂತ ಕರೆಯೋದ, ಅವತ್ತಿನ ಜೋಡೆತ್ತುಗಳು ಇವತ್ತಿನ ಗುದ್ದೆತ್ತುಗಳಾಗಿ ಈಗಷ್ಟೇ ಶುರು ಮಾಡಿದಾರ. ಈ ಗುದ್ದೆತ್ತುಗಳ ಕಾದಾಟ ಇನ್ನೂ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ? ಅರುಣ್, ಒಂದು ಸ್ಪಷ್ಟ, ಬೆಂಗಳೂರು ಗ್ರಾಮೀಣದ ವಿಚಾರಕ್ಕೆ ಬಂದರೆ ಎರಡೂ ಬಣದವರಿಗೆ ಅಖಾಡವೂ ಹೊಸತಲ್ಲ, ಅವರ ನಡುವಿನ ವೈರತ್ವವೂ ಕೂಡ ಹೊಸತಲ್ಲ. 2018ರ ಕೊಯ್ಲೇಷನ್ಸ್ ಗೌರ್ಮೆಂಟ್ನ ಅವಧಿಯ 14 ತಿಂಗಳ ಬೆಸುಗೆಯನ್ನು ಹೊರತುಪಡಿಸಿದರೆ ಅದಕ್ಕಿಂತ ಹಿಂದೂ ಇತ್ತು. ಅದಾದ ನಂತರದಲ್ಲೂ ದೊಡ್ಡ ಮಟ್ಟದಲ್ಲಿ ಡಿ.ಕೆ. ಬ್ರದರ್ಸ್ ವರ್ಸಸ್ ದೇವೇಗೌಡರ ಕುಟುಂಬದ ಜಟಾಪಟಿ ನಡ್ಕೊಂಡು ಬಂದಿತ್ತು. ಕುಮಾರಸ್ವಾಮಿ ಅವರು ಸಾಕಷ್ಟು ಹಂತಗಳಲ್ಲಿ ಡಿ.ಕೆ. ಬ್ರದರ್ಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಕೂಡ ಡಿ.ಕೆ. ಬ್ರದರ್ಸಿಂದ ಕೌಂಟರ್ ದೊಡ್ಡ ಮಟ್ಟದಲ್ಲಿ ಬಂದಿರಲಿಲ್ಲ. ಇತ್ತೀಚೆಗೆ ಬಂದರೂ ಕೂಡ ಈಗ ಈ ಚುನಾವಣೆ ಘೋಷಣೆ ಆದ ನಂತರದಲ್ಲಿ ಎಲ್ಲೋ ಒಂದು ಕಡೆ ಡಿ.ಕೆ. ಬ್ರದರ್ಸ್ ಕೂಡ ಅಷ್ಟೇ ಎಚ್ಚರಿಕೆ ಹೆಜ್ಜೆಯನ್ನು ವಿಶೇಷವಾಗಿ ಬೆಂಗಳೂರು ಗ್ರಾಮೀಣವನ್ನು ದೃಷ್ಟಿಯಲ್ಲಿ ಇಟ್ಕೊಂಡೇ ನಡೆಸ್ತಾ ಇದ್ದಾರೆ, ಪಾನನ್ನು ಮೂವ್ ಮಾಡ್ತಾ ಇದ್ದಾರೆ ಅನ್ನುವಂಥ ಅನುಮಾನ ಮೂಡೋ ರೀತಿಯಲ್ಲಿ ಅವರು ಮಾತಾಡ್ತಿರುವಂಥ ರೀತಿ. ಆದರೆ ಕುಮಾರಸ್ವಾಮಿಯವರು ತಮ್ಮ ಹಳೆ ಶೈಲಿಯ ಕೆಣಕುವ ಕೆಲಸವನ್ನು ಶುರು ಮಾಡದಂತೆ ಕಾಣಿಸ್ತಾ ಇದೆ. ಡಿ.ಕೆ. ಬ್ರದರ್ಸ್ ವಿರುದ್ಧ ಪಂಥಾಹ್ವಾನವನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ. ಈ ಪಂಥಾಹ್ವಾನವನ್ನು ನೇರವಾಗಿ ಸ್ವೀಕರಿಸ್ತಾರಾ ಅಥವಾ ತಮ್ಮದೇ ಆದ ರೀತಿಯಲ್ಲಿ ಕೌಂಟ್ರನ್ನು ಮಾಡ್ಕೊಂಡು ಬರ್ತಾರಾ ಡಿ.ಕೆ. ಬ್ರದರ್ಸ್ ಅನ್ನೋದು ಅಷ್ಟೇ ಕುತೂಹಲಕಾರಿ ಕೂಡ ಆಗಿದೆ. ಹಾಗಾಗಿ ನನಗೆ ರಾಜಕೀಯವಾಗಿ ವಿಷ ಹಾಕಿದ್ರು ಅನ್ನುವಂತಹ ಗಂಭೀರವಾದ ಆರೋಪವನ್ನು ಕೂಡ ಮಾಡಿದ ಹೊರತಾಗಿಯೂ ಕೂಡ ಡಿ.ಕೆ. ಸುರೇಶ್ ಪ್ರತಿಕ್ರಿಯಿಸಿದ ರೀತಿಯನ್ನು ನೋಡ್ತಾ ಹೋದರೆ ಅವರು ತಮ್ಮದೇ ಆದ ಸ್ಟ್ರಾಟಜಿಕಲ್ ಪಾನ್ ಮೂವ್ ಮಾಡದಂತೆ ಕಾಣಿಸ್ತಾ ಇದೆ. ಇದು ಈ ಚುನಾವಣೆ ಕಳೆಯವರೆಗೂ ಹೀಗೆ ಆಗುತ್ತಾ ಅಥವಾ ಎಲ್ಲರೂ ಸ್ಪಾರ್ಕ್ ಆಗುತ್ತಾ ಅನ್ನುವಂಥ ಸಹಜವಾದ ಕುತೂಹಲವಂತೂ ರಾಜಕಾರಣದಲ್ಲಿ ಇದೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.